ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ ಸ್ಯಾಟರ್ಡೆ ಎಪಿಸೋಡು ಎಲ್ಲರೂ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ಶೋಭಾ ಶೆಟ್ಟಿಗೆ ಯಾಕೆ ಗುರು ಇದು ಬೇಕಾಗಿತ್ತು ಅಂತ ಅನ್ನಿಸ್ತು. ಯಾವಾಗ ಅವರು ಸೇವ್ ಆಗ್ತಾರೆ, ಕಿಚ್ಚ ಸರ್ ಯಾವಾಗ ಅವ್ರನ್ನ ಸೇವ್ ಮಾಡ್ತಾರೆ, ಆವಾಗ್ಲೇನೆ ಸರ್ ನನ್ನ ಕೈಲಿ ಆಗ್ತಾನೆ ಇಲ್ಲ, ನನ್ನ ಹೆಲ್ತ್ ಸಪೋರ್ಟ್ ಮಾಡ್ತಾ ಇಲ್ಲ, ದಯವಿಟ್ಟು ನನ್ನ ಆಚೆ ಕಳಿಸ್ಕೊಡಿ ಅಂತ ಹೇಳಿದಿದ್ರೆ ಮುಗ್ದೋಗ್ಬಿಟ್ಟಿರೋದು. ಬಟ್ ಆ ಕ್ಷಣಕ್ಕೆ ಸಿಕ್ಕಾಬಟ್ಟೆ ಬಿಲ್ಡಪ್ ಕೊಟ್ಕೊಂಡು ಮಾತಾಡ್ತಾರೆ. ನಾನು ಪ್ರೂವ್ ಮಾಡ್ಕೊಳ್ತೀನಿ, ಇಷ್ಟು ದಿನ ನಾನು ಗ್ಯಾಪ್ ತಗೊಂಡು ಮತ್ತೆ ಬಂದರೂ ಕೂಡ ನೀವು ನನ್ನ ಉಳಿಸ್ಕೊಂಡಿದ್ದೀರಾ, ನನ್ನ ನಂಬಿದ್ದೀರಾ ಅಂತೆಲ್ಲ ಮಾತಾಡಿದ ಶೋಭಾ ಶೆಟ್ಟಿ ಒಂದು 10-15 ನಿಮಿಷ ಗ್ಯಾಪಲ್ಲಿ ಅವರ ಡಿಸಿಷನ್ನ ಚೇಂಜ್ ಮಾಡ್ಕೊಳ್ತಾರೆ. ಐಶ್ವರ್ಯನ ಶಿಶಿರ ಎಲಿಮಿನೇಟ್ ಆಗೋದು ಅನ್ನೋ ಒಂದು ತುದಿ ನಿರ್ಧಾರದಲ್ಲಿ ಯಾರು ಹೋಗ್ಬೇಕು ಅಂತ ಕೇಳಿದಾಗ ಸರ್ ನಾನೇ ಹೋಗ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ನೋಡಿದಾಗ ಕಿಚ್ಚ ಸರ್ ಪ್ಲೇಸಲ್ಲಿ ಇದ್ದು ನೋಡಿದ್ರೆ ಡೆಫಿನೆಟ್ಲಿ ಅವರು ನಾಟಕನೇ ಮಾಡ್ತಾ ಇದ್ದಾರೆ, ಒಂದು ಸಿಂಪತಿನ ಗಿಟ್ಟಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರ ಅಂತ ನನಗೆ ಕೂಡ ಅನ್ನಿಸ್ತು. ಯಾಕಂದರೆ ಅವ್ರು ನಿಜವಾಗ್ಲೂ ಹೋಗ್ಬೇಕು, ಹೆಲ್ತ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಂದಾಗ ಅವ್ರು ಸೇವ್ ಆದಾಗನೇ ಸರ್ ನಾನು ಹೊರಟೋಗ್ತೀನಿ ಅಂತ ಹೇಳಿದರೆ ಮುಗ್ದೋಗಿರೋದು. ಅಲ್ಲಿ ಕಿಚ್ಚ ಸರ್ ಅವ್ರ ಆ್ಯಕ್ಟಿಂಗ್ಗೆ ಎಲ್ಲೂ ಕೂಡ ಗ್ಯಾಪ್ ಕೊಡಲಿಲ್ಲ. ಸರಿ ನಾನು ಡೋರ್ ಓಪನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆಚೆ ಕಳಿಸೇ ಬಿಟ್ರು. ಮತ್ತೆ ಐಶ್ವರ್ಯ ಮತ್ತು ಶಿಶಿರ್ ಅವ್ರಿಗೂ ಕೂಡ ಹೇಳ್ತಾರೆ, ಈ ಪ್ರಕೃತಿ ಮತ್ತು ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇದೆ ಅಂತ ಅನ್ಸುತ್ತೆ, ಅವ್ರ ಋಣ ಇದೆ ಅಂತ ಅನ್ಸುತ್ತೆ, ಅವ್ರು ಇನ್ನೂ ಸರ್ವೈವ್ ಆಗ್ತಾ ಇದ್ದಾರೆ, ಆಟ ಆಡಬೇಕು ಅಂತ ಕಸಿ ಇರೋರು ಇನ್ನೂ ಆಡಲಿ ಅಂತ ಹೇಳ್ಬಿಟ್ಟು ಒಂದು ಸ್ಟೆಪ್ ತಗೋತಾರೆ ಕಿಚ್ಚ ಸರು. ಸೂಪರ್ ಅಂತ ಅನ್ನಿಸ್ತು. ಆ ಥರ ಹೋಸ್ಟಿಂಗು ಯಾರ ಕೈಲೂ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಎಪಿಸೋಡಲ್ಲಿ ಏನೇನಾಯಿತು ಅಂತ ಮಾತಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ಎಪಿಸೋಡಲ್ಲಿ ಏನೇನಾಗ್ತು ಅಂತ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ಕೊಂಡು ಹೋಗೋಣ. ಎಪಿಸೋಡ್ ಸ್ಟಾರ್ಟ್ ಆದ ತಕ್ಷಣನೇ ನಮ್ಮ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಮಾತಾಡ್ತಿರೋದು ತೋರಿಸ್ತಾರೆ. ತ್ರಿವಿಕ್ರಮ್ ಅವರು ಭವ್ಯಗೆ ಸಮಾಧಾನ ಮಾಡ್ತಾ ಇರ್ತಾರೆ. ನೋಡು ಭವ್ಯ, ನೀನು ಇಂಡಿವಿಜುವಲ್ ಆಗೇ ಆಡ್ತಾ ಇದೆಯಾ, ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಮಾದರಿಯಾಗಿದೆಯಾ, ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾ ಇದೆಯಾ, ಆಲ್ರೆಡಿ ತುದಿಗೆ ಬಂದಿದ್ಯಾ, ಈಗ ಗಿವ್ ಅಪ್ ಮಾಡಬೇಡ. ನಾನು ನಿನ್ಗೇನು ಹತ್ಸಕ್ಕೇನು ಹೇಳ್ತಾ ಇಲ್ಲ, ನಿನ್ನ ಕಡೆ ಪರವಾಗಿ ನಿಂತು ಮಾತಾಡ್ತಾ ಇಲ್ಲ, ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದು ಯಾಕೆ ಭವ್ಯಗೌಡವ್ರು ಅಷ್ಟು ಸಪ್ಪೆ ಇದ್ದಾರೆ ಅಂದರೆ, ನಮ್ಮ ಕಿಚ್ಚ ಸರು ಜಾಸ್ತಿ ಸಲ ಜಿಲೇಬಿ ಜಿಲೇಬಿ ಅಂದ್ರಲ್ಲ, ಅದು ನಿಜವಾಗ್ಲೂ ತಮಾಷೆಗೆ ಅಂದಿದ್ದು. ಫಸ್ಟ್ ಆಫ್ ಆಲ್ ಅವರು ಭವ್ಯ ಅವರು ಅಷ್ಟು ಕ್ಯೂಟಾಗಿ ಜಿಲೇಬಿ ಒಂದು ಜಗಳ ಮಾಡಿದ್ದು ಆಚೆ ನೋಡೋರಿಗೆ ತುಂಬ ಕ್ಯೂಟಾಗೆ ಕಾಣಿಸ್ತು. ತುಂಬ ಅದನ್ನು ಪಾಸಿಟಿವ್ ಆಗೇ ತಗೊಂಡಿದ್ದಾರೆ. ಭವ್ಯ ಅವ್ರು ಅನ್ಕೊಳ್ತಾ ಇದ್ದಾರೆ ಅದು ತುಂಬ ನೆಗೆಟಿವ್ ಆಗಿ ಹೋಗ್ಬಿಟ್ಟಿದೆ ಆಚೆ ಅಂತ. ಬಟ್ ಆ ಥರ ಏನೂ ಆಗ್ತಾ ಇಲ್ಲ. ಅದೇನೆ ನಮ್ಮ ತ್ರಿವಿಕ್ರಮ್ ಅವರು ಬಿಡಿಸಿ ಸಮಾಧಾನ ಮಾಡೋದು ನಮಗೆ ತೋರಿಸ್ತಾರೆ. ನಂತರ ನಮ್ಮ ಧನರಾಜು ಮತ್ತು ಇವರು ಶೋಭಾ ಅವ್ರಿಗೆ ಏನಕ್ಕೆ ಕಳಪೆ ಕೊಟ್ಟರು ಅಂತ ಸಮಜಾಯಿಷಿ ಕೊಡ್ತಾ ಇರ್ತಾರೆ ನಮ್ಮ ಧನರಾಜ್ ಅವರು. ಬಟ್ ಶೋಭಾ ಅವ್ರು ಇದ್ಬಿಟ್ಟು ನನಗೆ ಅರ್ಥ ಆಯಿತು, ಮನೆಯವ್ರ ಪ್ರಕಾರ ನಾನು ಕಳಪೆ ಅಲ್ಲ ಅಂತ ಗೊತ್ತಾಯ್ತಲ್ವ ನಿಮಗೆ, ನಿಮ್ಮ ಪ್ರಕಾರ ಕಳಪೆ ಅಂತ ಇದ್ದರೆ ನಾನು ಒಪ್ಕೊಳ್ತೀನಿ ಬಿಡಿ, ನಾ ಡಿಸ್ಕಷನ್ ಬೇಡ, ಮುಂದಕ್ಕೆ ಆಡೋಣ ಚೆನ್ನಾಗಿ ಅಂತ ಒಂದು ಸ್ಪೋರ್ಟಿವ್ ಆಗಿ ಅಲ್ಲಿ ಶೋಭಾ ಶೆಟ್ಟಿ ಅವ್ರು ತೊಗೊಳ್ತಾರೆ. ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ನಂತರ ಈ ಕಡೆ ನಮ್ಮ ಮೋಕ್ಷಿತಾ ಮತ್ತು ಶಿಶಿರ್ ಅವರು ಮಾತಾಡ್ಕೊಳ್ತಾ ಇರ್ತಾರೆ, ಈ ಥರ ನಾನು ಮಂಜಣ್ಣನಿಗೆ ಯಾಕೆ ಕಳಪೆ ಕೊಡಲಿ, ನಮ್ಮ ಟೀಮ್ ಅವ್ರಿಗೆ ನಮ್ಮ ಹತ್ರ ಅಸಮಾಧಾನ ಇದೆ, ಹಿಂಗೆ ಅನ್ಬೇಕಾದ್ರೆ ನಾವು ಮಂಜಣ್ಣನಿಗೆ ಯಾಕೆ ಕೊಡಲಿ, ಭವ್ಯಾಗ ನೋಡ್ರಿ ಮರ್ಯಾದೆನೇ ಕೊಡಲಿಲ್ಲ ಅವಳು, ತ್ರಿವಿಕ್ರಮು ಬಗ್ಗೆ ನಮಸ್ಕಾರ ಮಾಡ್ತಾ ಇದ್ರು, ಅದಕ್ಕೆ ನಾನು ಮೆಚ್ಕೊಂಡೆ, ಇಲ್ದಿದ್ದೆಲ್ಲ ಹೇಳ್ಬಾರ್ದು, ಬಟ್ ಭವ್ಯ ನನಗೆ ರೆಸ್ಪೆಕ್ಟೇ ಕೊಡಲಿಲ್ಲ ಅಂತಾರೆ. ಇವ್ರಿಗೆ ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಹೇಳಕ್ಕೆ 100 ರೀಸನ್ಸ್ ಇರ್ತೈತೆ, ಸಾವಿರಾರು ರೀಸನ್ಸು ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಮಾಡಕ್ಕೆ ಇರುತ್ತೆ ಮೋಕ್ಷಿತ್ ಅವ್ರಿಗೆ. ಬಟ್ ಆದರೂ ಕೂಡ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕಿಂದ ಆಚೆ ಇಡಕ್ಕೆ ತ್ರಿವಿಕ್ರಮೇ ಬೇಕಾಗುತ್ತೆ. ಇವಾಗ ಕುತ್ಕೊಂಡು ಹೇಳ್ತಾ ಇದ್ದಾರೆ ತ್ರಿವಿಕ್ರಮ್ ಅವರು ತುಂಬಾ ಮರ್ಯಾದೆ ಕೊಟ್ಟರು, ಚೆನ್ನಾಗಿ ಆಡಿದ್ರು ಟಾಸ್ಕ್ ಅಲ್ಲಿ ಅಂತ. ಹಂಗಿರೋ ಹೆಂಗಮ್ಮ ನೀನ್ ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಇಟ್ಟೆ, ಅಲ್ಲಿ ಭವ್ಯ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ಯಾ, ಮತ್ತೆ ನಿಮ್ ಟೀಮ್ ಅವ್ರ ಮೇಲೆನೆ ಅಸಮಾಧಾನ ಅಂತ ಇದೆಯಾ, ಇದ್ಯಾವುದು ನಿನಗೆ ಕಾಣಿಸ್ಲಿಲ್ವಾ, ಮೋಕ್ಷಿತ್ ಅವರು ಏನ್ ಮಾಡ್ತಾರೆ ಮತ್ತೆ ಅವ್ರು ಏನ್ ಮಾಡಿದ್ದಾರೆ ಅನ್ನೋದಕ್ಕೆ ಸಿಂಕೆ ಇರಲ್ಲ, ಹೆಂಗ್ ಬೇಕೋ ಹಂಗ್ ಮಾತಾಡ್ತಾ ಇರ್ತಾರೆ, ಏನ್ ಬೇಕೋ ಅದು ಡಿಸಿಷನ್ ತಗೊಳ್ತಾ ಇರ್ತಾರೆ. ಅವ್ರ ಆಟ ಏನು ಅಂತ ನಮಗಂತೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನನಗಂತೂ ಹಂಗೆ ಅನ್ನಿಸ್ತಾ ಇರೋದು. ನಂತರ ನಮ್ಮ ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಅವರು ಡಿಸ್ಕಸ್ ಮಾಡ್ತಾ ಇರ್ತಾರೆ, ಅಣ್ಣ ನಾವು ಈ ಆಲ್ರೆಡಿ ತುದಿಗೆ ಬಂದಿದ್ದೀವಿ, ಇನ್ನು ಬಿಟ್ಕೊಡ್ಲೇಬಾರ್ದು, ಚೆನ್ನಾಗಿ ಆಡಬೇಕು ಅಂತ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ರಜತ್ ಮತ್ತೆ ತ್ರಿವಿಕ್ರಮ್ ಕೂಡ ಅದೇ ತರ ಒಂದು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಇಷ್ಟು ನೆನ್ನೆ ಎಪಿಸೋಡಲ್ಲಿ ಆದ ತಕ್ಷಣ ಏನೇನು ಡಿಸ್ಕಷನ್ ಆಯಿತು ಅನ್ನೋದನ್ನ ತೋರಿಸ್ತಾರೆ. ನಂತರ ಕಿಚ್ಚ ಸರ್ ಎಂಟ್ರಿ ಕೊಡ್ತಾರೆ, ಎಲ್ಲರೂ ಕಾಂಪ್ಲಿಮೆಂಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸರ್ ಅಂತ. ಮತ್ತು ಕಿಚ್ಚ ಸರ್ ಎಲ್ಲರಿಗೂ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸರಿ ನಿಮಗೆ ನಿನ್ನೆ ಡಿಸ್ಕಷನ್ ಆದಮೇಲೆ ಯಾರ್ಯಾರಿಗೆ ಏನೇನು ಅರ್ಥ ಆಯಿತು, ಸ್ವಲ್ಪ ಏನೇನು ತಿಳ್ಕೊಂಡ್ರಿ ಹೇಳ್ರಿ ಅಂದಾಗ ಪ್ರತಿಯೊಬ್ಬರು ಕೂಡ ಆಟ ಥರ ನೋಡಬೇಕು, ಪರ್ಸ್ನಲ್ನ ದೂರ ಇಡಬೇಕು, ನಮ್ಮ ಆಟನ ನಾವು ಆಡಬೇಕು ಅಂತ ಅವ್ರವ್ರ ಅಭಿಪ್ರಾಯನ ಅವ್ರವ್ರು ಕೊಡ್ತಾರೆ. ನಂತರ ಕಾಮಿಡಿ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮಂಜಣ್ಣ ರಾಜ ಆಗಿದ್ದು ಹೆಂಗೆ ಅನ್ನಿಸ್ತು ಅಂತ ಕೇಳ್ಕೊಂಡು ಹೋಗ್ತಾರೆ. ತ್ರಿವಿಕ್ರಮ್ ಅಂತೂ ಸರ್ ಅವ್ರ ಒಳಗಡೆ ಏನೇನು ಕೋಪ
ಇತ್ತೋ ಅದನ್ನೆಲ್ಲ ತೀರಿಸ್ಕೊಂಡ್ರು. ಸರ್ ಹೆಂಗಿದ್ರು ಅಷ್ಟೊಂದ್ ಸಲ ಆಮ್ಲೆಟ್ ಮಾಡಿಸ್ಕೊಳಕ್ ಆಗಲ್ಲ. ನಾನ್ ರಾಜ ಇಂದ ಆಚೆ ಬಂದ್ರೆ ಅಂತ ಅಂದ್ಬಿಟ್ಟು 3, 4 ಸಲ ಆಮ್ಲೆಟ್ ಮಾಡಿಸ್ಕೊಂಡ್ ತಿನ್ನೋರು. ಮಿಕ್ಕಿರೋರ್ಗಂತೂ ಪನಿಷ್ಮೆಂಟ್ ಮೇಲೆ ಪನಿಷ್ಮೆಂಟ್ ಕೊಟ್ರು ಅಂತ ಹೇಳ್ತಾರೆ. ನಮ್ಮ ಹನುಮಂತು ಅವ್ರು ಇದ್ಬಿಟ್ಟು ಇನ್ನೂ ಚೆನ್ನಾಗಿ ಎಕ್ಸ್‌ಪ್ಲೈನ್ ಮಾಡ್ತಾರೆ. ಸರ್ ರಾಜನ್ಗಿಂತನೂ ಯಾರು ಸಲಹೆಗಾರನೇ ಜಾಸ್ತಿ ಓವರ್ ಆಕ್ಷನ್ ಮಾಡ್ತಾ ಇದ್ದ ಸರ್ ಅಂತ ಸುರೇಶ್ ಅವ್ರ ಮೇಲೆ ಬೀಳ್ತಾರೆ. ಒಂಥರ ತುಂಬಾ ಕಾಮಿಡಿ ಆಗೋಯ್ತು ಅಂತಾನೆ ಹೇಳ್ಬೋದು. ಮತ್ತೆ ನಮ್ಮ ಕಿಚ್ಚ ಸರ್ ಇದ್ಬಿಟ್ಟು ನೀವೆಲ್ಲ ಹೆಂಗೆಂಗ್ ಮಾಡಿದೀರ ಅನ್ನೋದನ್ನ ನಾನೊಂದು ವಿಟಿ ಮಾಡಿಸ್ತೀನಿ, ವಿಟಿ ತೋರಿಸ್ತೀನಿ ಅಂದ್ಬಿಟ್ಟು ಒಂದು ವಿಟಿ ತೋರಿಸ್ತಾರೆ. ಆ ಟಾಸ್ಕು ಅಷ್ಟು ಸಕ್ಸಸ್‌ಫುಲಿ ಕಂಪ್ಲೀಟ್ ಆಗ್ಬೇಕಂದ್ರೆ ಅದಕ್ಕೆ ಮೇಜರ್ ರೀಸನ್ನೇ ನಮ್ಮ ಹನುಮಂತು ಮತ್ತೆ ಧನರಾಜ್ ಅಂತ ಹೇಳ್ಬೋದು. ಅವ್ರ ಕಾಂಟ್ರಿಬ್ಯೂಷನ್ ಮಾತ್ರ ಸಖತ್ತಾಗಿತ್ತು. ರಾಜನ್ಗೆ ಒಂದು ಕ್ವಾಟ್ಲೆ ಕೊಟ್ರು ಅಂದ್ರೆ ಅಷ್ಟಿಷ್ಟು ಕೊಡ್ಲಿಲ್ಲ. ಮಂಜಣ್ಣನೇ ಒಪ್ಕೋತಾರೆ ಇನ್‌ಫ್ಯಾಕ್ಟ್ ಹೇಳ್ಬೇಕಂದ್ರೆ. ಸರ್ ನನ್ನ ಗ್ರೇ ಏರಿಯಾ ಅಂತಾರೆ. ಆದ್ರೆ ಗ್ರೇ ಏರಿಯಾ ರಾಜ ಬಂದ್ಬಿಟ್ಟು ಇವ್ರಿಬ್ರು ಸರ್ ಅಷ್ಟು ಕ್ವಾಟ್ಲೆ ಕೊಟ್ರು. ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ತಾರೆ. ಮತ್ತೆ ರಾಜನ್ಗೆ ಏನೇನೆಲ್ಲ ಬೈಕೊಂಡ್ರಿ ಅಂದಾಗ ನಮ್ಮ ಚೈತ್ರ ಅವರು ಬೇದಿ ಆಗ್ಲಿ ಅಂತ ಬೈಕೊಂಡೆ ಸರ್ ಅದು ಇದು ಅಂತೆಲ್ಲ ಹೇಳ್ತಾರೆ. ಅಲ್ಲೂ ಒಂದ್ ಸ್ವಲ್ಪ ಕಾಮಿಡಿ ಮಾತ್ರ ಸಿಕ್ಕಾಪಟ್ಟೆ ಜನರೇಟ್ ಆಯ್ತು. ತುಂಬಾ ಅಂದ್ರೆ ತುಂಬಾ ನಕ್ವಿ. ಅದಾದ ನಂತರ ಲಕ್ಸುರಿ ಬಜೆಟ್ ಈ ಸಲ ಈ ಮನೆಗೆ ಹೋಗಿರಲ್ಲ. ಯಾಕೆ ಹೋಗಿರಲ್ಲ ಏನು ನಾನ್ ನಿಮ್ಗೆ ಲಕ್ಸುರಿ ಬಜೆಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಸುದೀಪ್ ಸರ್ ಲಕ್ಸುರಿ ಬಜೆಟ್ ಒಂದು ಟಾಸ್ಕ್ ಮೂಲಕ ಕೊಡ್ತೀನಿ. ಯಾರು ಗೆಲ್ತಾರೋ ಯಾರು ತಂಡ ಗೆಲ್ತಾರೋ ಅವ್ರಿಗೆ ಲಕ್ಸುರಿ ಬಜೆಟ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಏನಪ್ಪಾ ಅಂದ್ರೆ ಟಿವಿ ಮೇಲೆ ಒಂದು ಪಿಕ್ಚರ್ ಡಿಸ್‌ಪ್ಲೇ ಆಗುತ್ತೆ. ಒಬ್ರು ಕಣ್ ಕಟ್ಕೊಂಡಿರ್ಬೇಕು. ಇನ್ನೊಬ್ರು ಆಕ್ಟ್ ಮಾಡ್ಬಿಟ್ಟು ಆ ಪಿಕ್ಚರ್ ಅಲ್ಲಿ ಏನಿದೆ ಅಂತ ಹೇಳ್ಬೇಕಾಗಿರತ್ತೆ. ಅಲ್ಲಿ ಮಾತ್ರ ತುಂಬಾ ಫನ್ ಜನರೇಟ್ ಆಯ್ತು. ನಮ್ಮ ಮಂಜು ಅವ್ರಿಗೆ ಸೊಳ್ಳೆ ಜೇನುಹುಳ ತರ ಕಾಣಿಸ್ತಂತೆ. ಅದನ್ನ ಹೆಂಗೋ ಪುಣ್ಯಕ್ಕೆ ಗೌತಮಿ ಅವರು ಗೆಸ್ ಮಾಡಿದ್ರು. ನಂತರ ನಮ್ಮ ಚೈತ್ರ ಮತ್ತೆ ಶಿಶಿರ್ ಅವ್ರು ಬರ್ತಾರೆ. ಚೈತ್ರ ಅವರು ಮಂಕಿ ಕೋತಿನ ಆಕ್ಟಿಂಗ್ ಮಾಡಕ್ ಎಷ್ಟು ಟ್ರೈ ಮಾಡ್ತಾರೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರು ಆಕ್ಚುಲಿ. ಅದಕ್ಕಿಂತ ಜಾಸ್ತಿ ಟ್ರೈ ಮಾಡಕ್ ಆಗ್ತಾ ಇರ್ಲಿಲ್ವೇನೋ ಚೈತ್ರ ಅವ್ರಿಗೂ ಕೂಡ ಅಂತ ಅನ್ನಿಸ್ತು. ಬಟ್ ಅನ್ಫಾರ್ಚುನೇಟ್ಲಿ ಗೆಸ್ ಮಾಡಕ್ ಆಗ್ಲಿಲ್ಲ. ಇಲ್ಲಿ ತುಂಬಾ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ ಫನ್ ಜನರೇಟ್ ಆಗಿದ್ದು ಅಂದ್ರೆ ನಮ್ಮ ಹನುಮಂತ್ ಅವರಿಂದ ಹೆಲಿಕಾಪ್ಟರ್‌ದು ಒಂದು ಮಿಮಿಕ್ರಿ ಮಾಡ್ತಾರೆ ಮೋಕ್ಷಿತ್ ಅವರಿಗೆ. ಟು 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 ಅಂತಾರೆ. ನನ್ಗೆ ಹೆಲಿಕಾಪ್ಟರ್ ಹಂಗ್ ಹೋಗುತ್ತೆ ಅಂತ ಇವತ್ತಿನವರೆಗೂ ಗೊತ್ತಿರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರು. ಅವ್ರು ಏನೇ ಮಾಡಿದ್ರು, ಏನೇ ಮಾತಾಡಿದ್ರು ಕೂಡ ಅದು ಫನ್ ಆಗಿ ಬರುತ್ತೆ. ಅದು ಏನೋ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮೋಕ್ಷಿತ್ ಅವರು ಅದನ್ನ ಗೆಸ್ ಮಾಡ್ಲಿಲ್ಲ. ನಂತರ ಬರ್ತಾರೆ ನಮ್ಮ ರಜತ್ ಅವರು ಮತ್ತೆ ಶೋಭಾ ಶೆಟ್ಟಿ ಅವರು ಬರ್ತಾರೆ. ಬೆಡ್‌ರೂಮ್ ಚಿತ್ರ ಹಾಕ್ತಾರೆ ಗುರು. ಆಕ್ಚುಲಿ ರಜತ್ ಅವರು ಟ್ರೈ ಮಾಡಿದ್ರು ಆಯ್ತಾ. ಅವ್ರು ಚೆನ್ನಾಗಿ ಮಾಡ್ಲಿಲ್ಲ ಅಂತಲ್ಲ. ಬಟ್ ಹನುಮಂತು ಮಾತ್ರ ಶೋನ ಎತ್ಕೊಂಡು ಹೋದ್ರು ಅಂತ ಹೇಳ್ಬೋದು. ಆ ಹಾಡು ಅವ್ರ ತಲೆಗೆ ಹೆಂಗ್ ಬಂದಿರ್ಬೇಕು ಗುರು. ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳಿದ್ರು. ಆಹಾ ಅಂತಾರೆ. ಅಲ್ಲೇ ಡಿಸೈಡ್ ಮಾಡ್ಬಿಡ್ತಾರೆ ನಮ್ಮ ಶೋಭಾ ಶೆಟ್ಟಿ ಅವರು. ಓಕೆ ಬೆಡ್‌ರೂಮ್ ಪಿಕ್ಚರಾ ಅಂತ ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರು. ಎಂಟೈರ್ ಮನೆಗೆ ಒಂದು ಲಕ್ಸುರಿ ಬಜೆಟ್ ಸಿಕ್ತು ಈ ವಾರ. ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ತುಂಬಾ ಖುಷಿಯಾದ್ರು. ನಂತರ ಎಸ್ ಆರ್ ನೋ ಬೋರ್ಡ್ ಬಂತು. ನಾನು ಫುಲ್ ಎಷ್ಟೊಂದು ಸೀಕ್ವೆನ್ಸ್ ಇಟ್ಟಿದ್ರು ಅಂದ್ರೆ ಇವತ್ತು ಎಪಿಸೋಡಲ್ಲಿ ತುಂಬಾ ಅಂದ್ರೆ ತುಂಬಾ ಮಜಾ ಬಂತು. ಸ್ಟಾರ್ಟಿಂಗಲ್ಲಿ ಕಾಮಿಡಿ ಬಂತು. ಎಸ್ ಆರ್ ನೋ ರೌಂಡಿಂದ ಕಂಟೆಸ್ಟೆಂಟ್ಸ್ ಏನ್ ಅನ್ಕೊಳ್ತಿದ್ದಾರೆ ಅಂತ ಒಂದು ತಿಳಿಸೋ ಪ್ರಯತ್ನ ಪಟ್ರು. ಅದಾದ್ಮೇಲೆ ಕಿರೀಟ ತಂದ್ರು. ಅದಾದ್ಮೇಲೆ ನಮ್ಮ ಶೋಭಾ ಅಕ್ಕ ಡ್ರಾಮಾ, ನಂತರ ಎಲಿಮಿನೇಷನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಅಂತ ನನಗೆ ಈ ಸಲ ಅಂತ ಅನ್ನಿಸ್ತು. ಎಸ್ ಆರ್ ನೋ ಅದೇನದು ಬೋರ್ಡ್‌ನ ತರಿಸ್ತಾರೆ. ತುಂಬಾ ಕ್ವೆಷನ್ಸ್‌ನ ಕೇಳ್ತಾರೆ ಆಕ್ಚುಲಿ. ಈ ತರ ನಮ್ಮ ಧನರಾಜ್ ಅವರಿಗೆ ಕ್ಯಾಪ್ಟನ್ಸಿನ ಹ್ಯಾಂಡಲ್ ಮಾಡಕ್ಕೆ ಈ ಸಲ ತುಂಬಾ ಕಷ್ಟ ಆಗುತ್ತೆ ಅಂತ ಒಂದು ಎಸ್ ಆರ್ ನೋ ಬೋರ್ಡ್ ಕಳಿಸ್ತಾರೆ. ಆಗ ಮನೆಯವರೆಲ್ಲ ಈ ತರನೇ ಎಸ್ಪೆಷಲಿ ಭವ್ಯ ಮತ್ತೆ ಗೌತಮಿ ಅವರಿಬ್ರು ಸೇಮೇ ಹೇಳಿದ್ರು. ಸರ್ ಈ ತರ ಅವರಿಗೆ ಒಂದು ಡಿಸಿಷನ್ ತಗೊಳ್ಳೋದ್ರಲ್ಲಿ ತುಂಬಾ ಹೆದರ್ತಾರೆ. ಮತ್ತೆ ತುಂಬಾ ಏನಾದ್ರು ಒಂದು ಡಿಸಿಷನ್ ಮಾಡ್ಬೇಕಂದ್ರೂ ಡಿಸಿಷನ್ ತಗೊಂಡಾದ್ಮೇಲೂ ಕೂಡ ಅವರಿಗೆ ತುಂಬಾ ಭಯ ಅನ್ನೋದಿರುತ್ತೆ. ಸೊ ಈ ತರ ಇದ್ದಾದ್ಮೇಲೆ ನಮ್ಮ ಮಂಜಣ್ಣನಾಗ್ಲಿ ಚೈತ್ರನಾಗ್ಲಿ ಆ ಕಡೆ ತ್ರಿವಿಕ್ರಮ್ ರಜತ್ ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಅವ್ರಿಗೊಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಧನರಾಜ್ ಅವ್ರು ಇದ್ಬಿಟ್ಟು ಇಲ್ಲ ಸರ್ ಮಾವುತ ಆಗಿ ಹಾನಿನ ಪಳುಗ್ಸೋ ಮಾವುತ ಆಗ್ತೀನಿ ಸರ್ ಅಂತ ಒಂದು ಜೋಶಾಗೆ ಆನ್ಸರ್ ಕೊಡ್ತಾರೆ. ಸುದೀಪ್ ಸರ್ ಇದ್ಬಿಟ್ಟು ಈ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಹಂಗೆ ಇರಬೇಕು. ನಿಮ್ಮ ಆನ್ಸರ್ ನನಗೆ ಇಷ್ಟ ಆಯ್ತು. ಅದನ್ನ ಪ್ರೂವ್ ಮಾಡಿ ತೋರಿಸಿ ಅಂತ ಹೇಳ್ತಾರೆ. ಆ ಒಂದು ಆನ್ಸರ್ ನನಗೂ ಕೂಡ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಅಲ್ಲಿ ಧನರಾಜ್ ಅವರು ಹೇಳಿದ್ರು ಅಂತ ಅನ್ನಿಸ್ತು. ಮತ್ತೆ ರಜತ್ ಅವ್ರ ಬಗ್ಗೆ ಕೂಡ ಒಂದು ಎಸ್ ಆರ್ ನೋ ಕ್ವೆಶ್ಚನ್ ಇರುತ್ತೆ. ರಜತ್ ಅವರು ಇಲ್ಲಿ ಎಲ್ಲರಿಗಿಂತೂ ನಾನೇ ಸ್ಟ್ರಾಂಗ್ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅನ್ನೋ ಒಂದು ಎಸ್ ಆರ್ ನೋ ಬೋರ್ಡ್ ಬಂದಾಗ ನಮ್ಮ ಚೈತ್ರ ಅವರು ಇಲ್ದಿರೋ ಬಲ್ದಿರೋದೆಲ್ಲ ಮಿಕ್ಸ್ ಮಾಡ್ಕೊಂಡು ಹೇಳ್ತಾರೆ ಗುರು. ಅವ್ರು ಹೇಳಿರೋದೊಂದಾದ್ರೆ ಅವ್ರು ಬಂದು ಚೈತ್ರ ಅವರು ಸುದೀಪ್ ಸರ್ ಮುಂದೆ ಹೇಳೋದು ಇನ್ನೊಂದಾಗಿರುತ್ತೆ. ಸರ್ ನನಗೆ ರಜತ್ ಅವರೇ ಖುದ್ದಾಗಿ ಹೇಳಿದ್ದಾರೆ, ನೀವನ್ನೆಲ್ಲ ನೋಡಿದಾದ್ಮೇಲೆ ನಿಮ್ಮೆಲ್ಲರಿಗಿಂತೂ ಸ್ಟ್ರಾಂಗು ನಾನೇ ಅಂತ ಅಂದ್ಕೊಂಡು ನಾನು ಒಪ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಬಂದೆ ಅಂತ ಅವರೇ ಹೇಳಿದ್ದಾರೆ ಸರ್. ಅದಕ್ಕೋಸ್ಕರ ಇದನ್ನ ನಾನು ಒಪ್ಕೋತೀನಿ ಸರ್. ಇದು ಎಸ್ ಅಂತ ಬೋರ್ಡ್ ಹಿಡಿದಿದ್ದೀನಿ ಸರ್ ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅಯ್ಯಪ್ಪ ಅಂತ ಅನ್ನಿಸ್ತು. ಐಶ್ವರ್ನು ಕೇಳ್ತಾರೆ. ಐಶ್ವರ್ ಇದ್ಬಿಟ್ಟು ಸರ್ ಅವರು ಮಾತಾಡಿದ ಟಾಸ್ಕ್ ಮಧ್ಯೆ ಮಾತಾಡೋದೇ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅವ್ರು ತುಂಬಾ ಓವರ್ ಕಾನ್ಫಿಡೆಂಟ್ ಆಗಿರ್ತಾರೆ. ಅವರೇ ಸ್ಟ್ರಾಂಗ್ ಅಂತ ಅನ್ಕೊಂಡು ಅಂತ ಹೇಳ್ತಾರೆ ಐಶ್ವರು. ಅಟ್ಲೀಸ್ಟ್
ಅದನ್ನ ಹೇಳಿದ್ರು ಒಂಥರ ಓಕೆ. ದ ಇವರು ತುಂಬಾ ಜಾಸ್ತಿ ಮಾತಾಡ್ತಾ ಇರ್ತಾರೆ ಟಾಸ್ಕ್ ಸೆಂಟರಲ್ಲೆಲ್ಲನ. ಆಗ ರಜತ್ ಅವರು ನಮ್ಮ ಚೈತ್ರ ಅವ್ರಿಗೊಂದು ಟಕ್ಕರ್ ಕೊಡ್ತಾರೆ. ಸರ್ ಫಸ್ಟ್ ಥಿಂಗ್ ನನಗೆ ನಿಜವಾಗ್ಲೂ ಓವರ್ ಕಾನ್ಫಿಡೆನ್ಸ್ ಇದ್ದಿದ್ರೆ ಶಿಶಿರ್ ಅವರು ಈ ಥರ ಗೇಮ್ ಆಡಿ ಬನ್ನಿ ಅಂತ ಅಂದಾಗ ಕ್ಯಾಪ್ಟನ್ಸಿ ಟಾಸ್ಕ್‌ಗೆ ಸೆಲೆಕ್ಟ್ ಆಗಿರ್ತಾರಲ್ಲ, ಆ ಒಂದು ಮ್ಯಾಪ್‌ನ ತೋರಿಸ್ಬಿಟ್ಟು, ಆ ಟಾಸ್ಕಲ್ಲಿ ನಾನು ಆಡಲ್ಲ, ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಮನೇಲಿ ಅಂತ ನಾನೇ ಖುದ್ದಾಗಿ ಒಪ್ಕೊಂಡಿರ್ತೀನಿ ಸರ್. ನನಗೆ ಆ ಓವರ್ ಕಾನ್ಫಿಡೆನ್ಸ್ ಇದ್ದಿದ್ರೆ ನಾನು ಆ ಟಾಸ್ಕ್‌ನ ನಾನೇ ಆಡ್ತೀನಿ, ನಾನೇ ಗೆಲ್ತೀನಿ ಅಂತ ಹೋಗ್ತಾ ಇದ್ದೆ. ನನಗೆ ಬರಲ್ಲ ಅಂತ ನಾನು ಹಿಂದೆ ಉಳಿತಾ ಇರಲಿಲ್ಲ ಸರ್. ನನಗೆ ಆ ಓವರ್ ಕಾನ್ಫಿಡೆನ್ಸ್ ನನ್ನಲ್ಲಿಲ್ಲ ಸರ್. ಮತ್ತೆ ಚೈತ್ರ ಅವ್ರು ಹೇಳಿದ್ರು, "ನಾನು ಆಚೆ ನೋಡ್ಕೊಂಡೇ ಬಂದೆ. ನೀವೆಲ್ಲರೂ ವೀಕ್ ಅಂದ್ಕೊಂಡು ನಾನೇ ಸ್ಟ್ರಾಂಗ್ ಅಂದ್ಕೊಂಡು ಬಂದೆ" ಅಂತ ನಾನು ಅವ್ರ ಹತ್ರ ಹೇಳೇ ಇಲ್ಲ ಸರ್. ಆಟ ನೋಡ್ಕೊಂಡು ಬಂದಿದ್ದೀನಿ. ಅದು ಸ್ವಲ್ಪ ಐಡಿಯಾ ಇರುತ್ತೆ. ಅದಕ್ಕೆ ತಕ್ಕಂತೆ ನಾನು ಆಡ್ತೀನಿ ಅಂತ ಸರ್ ನಾನು ಹೇಳಿರೋದು. ನಾನು ಹೇಳಿರೋದು ಒಂದಾದ್ರೆ ಇವ್ರು ಹೇಳೋದೇ ಇನ್ನೊಂದು ಸರ್ ಅಂತ ಹೇಳ್ಬಿಟ್ಟು, ಅದಕ್ಕೆ ಒಂದು ಕ್ಲಿಯರ್ ಎಕ್ಸ್‌ಪ್ಲನೇಷನ್ ಅಂತೂ ಕೊಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಕ್ವೆಷನು ಮೋಕ್ಷಿತಾ ಅವರ ಮೇಲೆ ಬರುತ್ತೆ. ಮೋಕ್ಷಿತಾ ಅವರು ಮಂಜಣ್ಣ ಅವ್ರ ಟೀಮ್‌ನ ಬಿಟ್ಟು ಬಂದಾಗ್ಲಿಂದ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ ಅನ್ನೋದು ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಇದಕ್ಕೆ ನಮ್ಮ ಮಂಜಣ್ಣ ಒಂದು ಎಕ್ಸ್‌ಪ್ಲನೇಷನ್ ಕೊಟ್ರು ಅಂದ್ರೆ, ಅವ್ರು ಹೆಂಗೆ ಮೋಕ್ಷಿತಾ ಮೇಲೆ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೋ ಎಲ್ಲ ಪಾಯಿಂಟ್ಸು ಬಿಟ್ರು ಅಂತ ಅನ್ನಿಸ್ತು. ಬಟ್ ಆ ಪಾಯಿಂಟ್ಸ್‌ಗೆ ಮನೆಯವ್ರು ಯಾರು ಮ್ಯಾನಿಪ್ಯುಲೇಟ್ ಆಗಲಿಲ್ಲ ಅಂತ ಅನ್ನಿಸ್ತು. ಅವ್ರು ಹೇಳಿದ ಪಾಯಿಂಟ್ಸ್ ಏನು ಅಂದರೆ, ಸರ್ ಆ್ಯಕ್ಚುಲಿ ಅವ್ರು ನಿಜವಾಗ್ಲೂ ಕನ್ಫ್ಯೂಷನಲ್ಲಿದ್ದಾರೆ. ಯಾಕಂದರೆ ಫಸ್ಟು ನಮ್ಮ ಜೊತೆ ಇದ್ದರು. ಅದಾದ ನಂತರ ಮನೆಯವರೆಲ್ಲ ಬಂದುಬಿಟ್ಟು ತ್ರಿವಿಕ್ರಮ್ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಿರೋದನ್ನ ನೋಡಿಬಿಟ್ಟು, ಅರೆ ನಾನೇನಾದರೂ ತ್ರಿವಿಕ್ರಮ್ ಬಗ್ಗೆ ರಾಂಗ್ ಅನಲೈಸೇಷನ್ ಮಾಡಿದ್ದೀನ ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ಹತ್ರ ಹೊಂದ್ಕೊಳಕ್ಕೆ ಹೋದರು. ಬಟ್ ತ್ರಿವಿಕ್ರಮ್ ಅಲ್ಲಿ ಸಪೋರ್ಟ್ ಮಾಡಲಿಲ್ಲ ಅಂತ ಈಗ ಐಶು ಮತ್ತು ಶಿಶಿರ್ ಅವ್ರ ಜೊತೆ ಇದ್ದಾರೆ. ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಂತೂ ಇದ್ದಾರೆ. ಮತ್ತು ಎಲ್ಲಿ ನಾವು ಮಾತಾಡಿರೋದನ್ನ ಹೇಳ್ಬಿಟ್ಟಿದ್ದೀರಿ ಆಲ್ರೆಡಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಡಿಸಪಾಯಿಂಟ್ ಕೂಡ ಅವರಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಮೋಕ್ಷಿತ್ ಅವ್ರಿಗೆ ಹೇಳ್ತಾರೆ. ಬಟ್ ಶಿಶಿರ್ ಅವರು ಅದನ್ನ ತುಂಬ ಚೆನ್ನಾಗಿ ಹೇಳ್ತಾರೆ ಅಂತ ನನಗನ್ಸುತ್ತೋ. ಶಿಶಿರ್ ಅವ್ರು ಏನು ಹೇಳಿದ್ರು ಅಂದರೆ, ಸರ್ ಮೋಕ್ಷಿತಾ ಅವ್ರ ಟೀಮ್ ಬಂದಾಗ್ಲಿಂದ ಅವ್ರದ್ರಲ್ಲಿ ಕನ್ಫ್ಯೂಷನ್ ಅಲ್ಲ, ಇನ್ನೂ ಆ್ಯಕ್ಚುಲಿ ಜಾಸ್ತಿ ಕ್ಲಾರಿಟಿ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ತುಂಬ ಕ್ಲಾರಿಟಿಯಲ್ಲಿ ಆಟ ಆಡ್ತಾ ಇದ್ದಾರೆ ಅವ್ರ ಟೀಮ್ ಬಂದಾಗ್ಲಿಂದ. ಅವ್ರು ಎಲ್ಲೂ ಯಾವ ಟೈಮಲ್ಲೂ ಕನ್ಫ್ಯೂಷನ್ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತಿಲ್ಲ ಅಂತ ಅನ್ನಿಸ್ತು. ಮೋಕ್ಷಿತ್ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರು. ಸರ್ ನನಗೆ ಅವ್ರ ಟೀಮ್‌ನ ಬಂದಾಗ್ಲಿಂದ ಅವ್ರ ಟೀಮಲ್ಲಿ ಇದ್ದಾಗಾಗಲಿ, ಇಲ್ಲಾಂದ್ರೆ ಅವ್ರ ಟೀಮಿಂದ ಆಚೆ ಬಂದಾಗಾಗಲಿ ನಾನಂತೂ ಖಂಡಿತ ಕನ್ಫ್ಯೂಷನ್ ಸ್ಟೇಟಲ್ಲಿಲ್ಲ. ನನ್ನ ಆಟ ನಾನು ಆಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮೋಕ್ಷಿತಾ ಕೂಡ ಅದಕ್ಕೆ ಎಕ್ಸ್‌ಪ್ಲನೇಷನ್ ಕೊಡ್ತಾರೆ. ನಂತರ ನಮ್ಮ ಐಶು ಅವ್ರ ಬಗ್ಗೆ ಕ್ವೆಶನ್ಸ್ ಬರುತ್ತೆ. ಐಶು ಅವರು 2 ವಾರದಿಂದ ತುಂಬ ಡಲ್ ಆಗಿಬಿಟ್ಟಿದ್ದಾರೆ ಅಂತ. ಅಲ್ಲಿ ರಜತ್ ಅವರು ತುಂಬ ಕ್ಲೀನಾಗಿ ಎಕ್ಸ್‌ಪ್ಲನೇಷನ್ ಕೊಡ್ತಾರೆ. ಸರ್ ಹೌದು, ನಾನು ಆಚೆ ನೋಡ್ಕೊಂಡು ಬಂದಿದ್ದ ಐಶು ತುಂಬ ಸ್ಟ್ರಾಂಗ್ ಇದ್ರು. ಬಟ್ ನಾನು ಒಳಗಡೆ ಬಂದಾದ್ಮೇಲೆ ಈ 2 ವಾರದಿಂದ ಅವ್ರ ಆಟ ತುಂಬ ಡೌನ್ ಆಗಿದೆ ಅಂತಾರೆ. ಚೈತ್ರ ಅವರು ಕೂಡ ಎಕ್ಸ್‌ಪ್ಲನೇಷನ್ ಕೊಡ್ತಾರೆ. ನಮ್ಮ ಮಂಜು ಅವರಂತೂ ಇನ್ನೂ ವರ್ಸ್ಟ್ ಅಂದರೆ ವರ್ಸ್ಟ್ ಎಕ್ಸ್‌ಪ್ಲನೇಷನ್ ಕೊಡ್ತಾರೆ. ಬರೀ ಒಂದು 3 ಜನದ ಜೊತೆನೇ ಕೂತ್ಕೊಂಡಿರ್ತಾರೆ. ಬೇರೆಯವ್ರ ಜೊತೆ ಯಾರ ಜೊತೆನೂ ಇನ್ವಾಲ್ವ್‌ಮೆಂಟ್ ಇರಲ್ಲ. ಅದಕ್ಕೋಸ್ಕರನೇ ಅವ್ರು ಸ್ವಲ್ಪ ವೀಕ್ ಆಗಿರೋದನ್ನ ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ಹಂಗಾದ್ರೆ ಮಂಜಣ್ಣ ಬರೀ ಗೌತಮಿ ಜೊತೆನೇ ಇರ್ತಾರಲ್ಲ, ಹಾಗಾದ್ರೆ ಮಂಜಣ್ಣನು ವೀಕಾ? ಅದೊಂದು ರೀಸನ್ನಾ ಹೇಳಕ್ಕೆ ಅಂತ ಅನ್ನಿಸ್ತು. ಐಶ್ವರ್ಯ ಅವರು ಅದಕ್ಕೆ ಕ್ಲಾರಿಟಿ ಕೊಡ್ತಾರೆ. ಮಂಜಣ್ಣ ಅವರು ಅದನ್ನ ಹೇಳಕ್ಕಾಗಲ್ಲ. ಯಾಕಂದ್ರೆ ಮಂಜಣ್ಣ ಅವರು ಕೂಡ ಅವ್ರ ಕಂಫರ್ಟ್ ಝೋನ್ ಯಾರಿರುತ್ತೋ ಅವ್ರ ಜೊತೆ ಇರ್ತಾರೆ ಮನೆಯಲ್ಲಿ. ಲಾಸ್ಟ್ ವೀಕು ಕಾಯಿನ್ ಟಾಸ್ಕ್ ಅಂತ ಬಂದಾಗ ನಾನು ವೀಕ್ ಆಗಿದೆ. ಬಟ್ ಈ ಟಾಸ್ಕಲ್ಲಿ ನಾನು ಸ್ವಲ್ಪ ಚೆನ್ನಾಗೇನೇ ಇದ್ದೆ. ಬಟ್ ಮುಂದಿನ ಟಾಸ್ಕಲ್ಲಿ ನಾನು ಇದನ್ನ ಕನ್ಸಿಡರ್ ಮಾಡ್ಕೊಂಡು ಚೆನ್ನಾಗಿ ಆಡ್ತೀನಿ ಅಂತ ಒಂದು ಸ್ಪೋರ್ಟಿವ್ ಆಗಿ ಒಪ್ಕೊಂಡು ಐಶು ಅವರು ಒಂದು ನೋ ಅನ್ನೋ ಬೋರ್ಡ್‌ನ ಎಲ್ಲರಿಗೂ ಎಕ್ಸ್‌ಪ್ಲನೇಷನ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಇದು ಎಸ್ ಆರ್ ನೋ ರೌಂಡ್ ಆಗಿರುತ್ತೆ. ತುಂಬ ಚೆನ್ನಾಗೋಯ್ತು. ಎಕ್ಸ್‌ಪ್ಲನೇಷನ್ ಆಗಲಿ ಪ್ರತಿಯೊಂದು ಆಗಲಿ ತುಂಬ ಚೆನ್ನಾಗಿ ಕೊಟ್ಟರು. ನಂತರ ಸಾರಿ, ಒಂದು ಗೊಂಬೆ ಕೂಡ ತರಿಸಿರ್ತಾರೆ. ಆ ಗೊಂಬೆ ಟಾಸ್ಕ್‌ನು ಕೂಡ ಅಷ್ಟೇ ತುಂಬ ಮನೆಯವರೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಡ್ಯಾನ್ಸ್ ಮಾಡೋದಾಗಲಿ ಅದು ಇದು ಎಲ್ಲನ. ನಂತರ ಒಂದು ಕಿರೀಟ ಇಟ್ಟು ಅವರು ಇದಕ್ಕೆ ಯಾವ್ಯಾವ ಕಿರೀಟಗೆ ಸೂಕ್ತ ಅನ್ನಿಸ್ತಾರೆ ಅನ್ನೋದನ್ನ ಹೇಳ್ಬೇಕಾಗಿರತ್ತೆ. ಆ ಒಂದು ಹೇಳ್ಬೇಕಾದ್ರೆ ಮಂಜಣ್ಣ ಮತ್ತು ನಮ್ಮ ಮೋಕ್ಷಿತ್ ಅವರಿಗೆ ಜಿದ್ದಾಜಿದ್ದಿ ನಡೆಯುತ್ತೆ. ಮೋಕ್ಷಿತ್ ಅವರು ಅಲ್ಲಿ ಪರ್ಸನಲ್ ಆಗಿ ತಗೊಂಡ್ರಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಅಲ್ಲಿ ನಮ್ಮ ಮಂಜಣ್ಣ ಅವ್ರು ಕೊಟ್ಟಿದ್ದ ರೀಸನ್ನು ಮೋಕ್ಷಿತಗೆ ಅದೇ ಥರ ಇತ್ತು ಅಂತ ಹೇಳ್ಬೋದು. ತುಂಬ ಪರ್ಸನಲ್ ಆಗಿ ಹೋಗಿ ರೀಸನ್ ಕೊಟ್ರಾ ಅಂತ ನನಗೂ ಕೂಡ ಅನ್ನಿಸ್ತು. ಆ ಒಂದು ಕಿರೀಟ ಕೊಡಬೇಕಾದ್ರೆ ನಮ್ಮ ರಜತ್ ಅವರು ಫಸ್ಟ್ ಬಂದ್ಬಿಟ್ಟು ಕಿರೀಟ ಕೊಡೋದು ನಮ್ಮ ಇವರಿಗೆ ಗೋಲ್ಡ್ ಸುರೇಶ್ ಅವರಿಗೆ. ಸರ್ ಅವರು ಆ್ಯಕ್ಚುಲಿ ಒಂದು ಸಲಹೆಗಾರ ಆಗಿಬಿಟ್ಟು ನಿಜವಾಗ್ಲೂ ಹಂಗೆ ಕಾಣಿಸ್ತಾ ಇದ್ರು. ಏನೋ ಕೊಡ್ತಾರಪ್ಪ ರಜತ್ ಅವರು ಅವರಿಗೆ ಪಿಟ್ಟಿಂಗ್ ರಾಜನ ಸಮಥಿಂಗ್ ಏನೋ ಕೊಡ್ತಾರೆ. ಇರಿ ಒಂದು ನಿಮಿಷ ನೋಟ್ ಡೌನ್ ಮಾಡಿದ್ದೆ ನಾನು. ಬಕೆಟ್ ರಾಜ, ಸುರೇಶ್ ಅವ್ರಿಗೆ ಬಕೆಟ್ ರಾಜ ಕೊಡ್ತಾರೆ. ಸರ್ ಪರ್ಸ್ನಲ್ ಆಗಿ ಅಂತ ಏನೂ ಇಲ್ಲ. ಅವ್ರು ಟಾಸ್ಕ್ ಆಡ್ತಿದ್ದ ರೀತಿ, ಅವ್ರ ಟಾಸ್ಕಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದ ರೀತಿ ಅದನ್ನೆಲ್ಲ ನೋಡಿದಾಗ ನನಗೆ ಅವರು ನಿಜವಾಗ್ಲೂ ಬಕೆಟ್ ರಾಜ ಅಂತಾನೆ ಕಾಣಿಸಿದ್ರು ಅಂದಾಗ ಸುದೀಪ್ ಸರ್ ದೃಷ್ಟಿ ತೆಗಿತಾರೆ ಅವ್ರಿಗೆ. ಹೆಂಗೆ ನಿಜವಾಗ್ಲೂ ಅವ್ರು ಬಕೆಟ್ ರಾಜಕ್ಕೆ ಏನ್ ಮಾಡ್ದಂಗಿತ್ತು ಅಂತ ಅನ್ನಿಸ್ತು. ನಿಮ್ಗೆ ಏನು ಅನ್ನಿಸ್ತು? ಸುರೇಶ್ ಅವರು ಬಕೆಟ್ ರಾಜ ಥರ ಕಾಣ್ತಾ ಇದ್ರಾ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಾದ ನಂತರ ನಮ್ಮ ಧನ್ರಾಜ್ ಅವರು ಸೋಂಬೇರಿ ಅನ್ನೋದನ್ನ ಹನುಮಂತು ಕೊಡ್ತಾರೆ. ಸರ್ ನನ್ನ ಗೆಳೆಯ ತುಂಬ ಸೋಂಬೇರಿ ಅಂದರೆ ತುಂಬ ಸೋಂಬೇರಿ. ಮಾರ್ನಿಂಗ್ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಮತ್ತು ಬೇರೆ ಕೆಲಸ ಮಾಡಬೇಕಾದ್ರೂ ಅಷ್ಟೇ ತುಂಬ ಯಾವಾಗಲೂ ಹಿಂಗೆ ಇರ್ತಾನೆ. ಅದಕ್ಕೋಸ್ಕರ ಅವನಿಗೆ ಸೋಂಬೇರಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಧನ್ರಾಜ್ ಅವರು ಸೋಂಬೇರಿ ಅನ್ನೋದನ್ನ
ಇವರು ಕೊಡ್ತಾರೆ, ಹನುಮಂತು ಅವರು ಕೊಡ್ತಾರೆ. ಸ್ಯಾಡಿಸ್ಟ್ ಅಂತ ಮೋಕ್ಷಿತ್ ಅವರು ಮಂಜಣ್ಣ ಕೊಡ್ತಾರೆ. ಅಲ್ಲಿ ಮಂಜಣ್ಣ ಏನು ಮಾತಾಡಲ್ಲ, ಸುಮ್ಮನೆ ಆಗ್ತಾರೆ. ಅದಕ್ಕೆ ಅವರು ಜಾಸ್ತಿ ರೀಸನ್ ಕೂಡ ಹೋಗಲ್ಲ. ಸೊ ಟಾಸ್ಕಲ್ಲಿ ಮತ್ತೆ ನನ್ನ ವಿಚಾರದಲ್ಲಿ ನೋಡಿದಾಗ ಮಂಜಣ್ಣ ಅವರು ಸ್ಯಾಡಿಸ್ಟ್ ಥರ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ರೀಸನ್ ಕೊಡ್ತಾರೆ. ನಂತರ ತ್ರಿವಿಕ್ರಮು ಉತ್ತರ ಕುಮಾರಿ ಅನ್ನೋದನ್ನ ನಾನು ಭವ್ಯ ಕೊಡ್ತೀನಿ ಸರ್. ಯಾಕಂದ್ರೆ ಅವ್ರೊಂದು ಅಭಿಪ್ರಾಯನ ಹೇಳ್ಬೇಕಾದ್ರೆ ಅವ್ರಿಗೆ ಏನೋ ಹೇಳ್ಬೇಕಂತ ಇರುತ್ತೆ, ಬಟ್ ಎಲ್ಲರ ಮುಂದೆ ಹೇಳಕ್ಕೆ ಹೆದರ್ಕೊಳ್ತಾರೆ, ಬಂದ್ಬಿಟ್ಟು ಸೈಡಲ್ಲಿ ಹೇಳ್ತಾರೆ. ಸೊ ಅಲ್ಲೊಂದು ಗಾದೆ ಕೂಡ ಹೇಳ್ತಾರೆ ಆ್ಯಕ್ಚುಲಿ ತ್ರಿವಿಕ್ರಮ್ ಅವರು ಭವ್ಯ ಅವ್ರ ಬಗ್ಗೆ. ಆ, ಒಲೆ ಮುಂದೆ ಪೌರುಷ ಒಲೆ ಮುಂದ್ ಏನೋ ಸಮಥಿಂಗ್ ಪೌರುಷ ಒಲೆ ಮುಂದಿರುತ್ತೆ ಅಂತ ಏನೋ ಒಂದು ಡೈಲಾಗ್ ಹೇಳ್ತಾರೆ ಭವ್ಯ ಅವ್ರ ಬಗ್ಗೆ. ಅದಾದ ನಂತರ ಚೈತ್ರ ಅವರು ರಜತ್ ಅವರು ಕೊಡ್ತಾರೆ ಡೌರಾಜ ಅಂತ. ಅಪ್ಪ ರಜತ್ ಅವ್ರು ಅಂದ್ರೆ ಚೈತ್ರ ಅವ್ರನ್ನ ರೋಸ್ಟ್ ಮಾಡಿ ಟೋಸ್ಟ್ ಮಾಡಿ ಬಿಸಾಕ್ತಾರೆ ಅಂತ ಹೇಳ್ಬೋದು. ನಮ್ಮ ಚೈತ್ರ ಅವ್ರು ಕೊಡೋದು, ಸರ್ ಡೌರಾಜ ಯಾಕೆ ಕೊಟ್ಟೆ ಅಂದ್ರೆ ಅವ್ರು ಯಾವಾಗ ಹೆಂಗಿರ್ತಾರೆ ಅಂತಾನೆ ಹೇಳಕ್ಕಾಗಲ್ಲ ಸರ್. ಒಂದ್ಸಲ ಚೆನ್ನಾಗಿರ್ತಾರೆ, ಟಾಸ್ಕ್ ಬಂದಾಗ ಇದು ಮಾಡ್ತಾರೆ, ಕಿರ್ಚಾಡ್ತಾ ಇರ್ತಾರೆ, ಅದಕ್ಕೆ ನಾನು ಡೌರಾಜ ಸರ್ ಅಂತ ಅಲ್ಲಿ ಅವ್ರು ಹೇಳಿರೋ ರೀಸನ್ಗೂ ಅಲ್ಲಿ ಬೋರ್ಡ್ಗೂ ಸೆಟ್ಟೇ ಆಗಲ್ಲ. ಅದಕ್ಕೆ ನಮ್ಮ ರಜತ್ ಅವ್ರು ಹೇಳ್ತಾರೆ, ಸರ್ ಅವ್ರು ಕೊಟ್ಟಿರೋದಕ್ಕೂ ಇದಕ್ಕೂ ಸೂಟೇ ಆಗ್ತಾ ಇಲ್ಲ ಸರ್, ಅದಕ್ಕೆ ಹೇಳೋದು ಅವ್ರು ನಮ್ಮ ಬಾಸು ಅಂತ ಅಂತಾರೆ. ಅದೊಂಥರ ಸಿಕ್ಕಾಪಟ್ಟೆ ನಗು ಬಂತು. ಚೈತ್ರ ಮತ್ತೆ ರಜತ್ ಅವ್ರ ಕಾಂಬಿನೇಷನ್ ಕೂಡ ಸಿಕ್ಕಾಪಟ್ಟೆ ಫನ್ ಇರುತ್ತೆ. ಮತ್ತೆ ನಮ್ಮ ಪಾಸಿಟಿವ್ ಅಕ್ಕ ಸುರೇಶ್ ಅವ್ರಿಗೆ ಕೊಟ್ಬಿಟ್ಟು ಬಕೆಟ್ ರಾಜ ಸರ್. ಯಾಕಂದ್ರೆ ನನ್ನ ಹತ್ರ ಒಂದು ಹೇಳ್ತಾ ಇರ್ತಾರೆ, ಮಂಜಣ್ಣ ಹತ್ರ ಒಂದು ಹೇಳ್ತಾ ಇರ್ತಾರೆ, ಅಡುಗೆ ಮಾಡೋದ್ರಲ್ಲಿ ಎಲ್ಲಾನ ಅಲ್ಲಿ ಒಂದು ಸ್ವಲ್ಪ ತಗ್ಲಾಕೊಂಡಾಗ ಅವ್ರ ಪಾಯಿಂಟೇ ಚೇಂಜ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನನ್ಗೆ ಅನ್ಸುತ್ತೆ ಅವರು ಬಕೆಟ್ ರಾಜ ಅಂತ ಅಂದ್ಬಿಟ್ಟು ನಮ್ಮ ಭವ್ಯ ನಮ್ಮ ಇವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಗೌತಮಿಯವರು. ಅದಾದ ನಂತರ ಆ, ನಮ್ಮ ಮಂಜಣ್ಣ ಬಂದ್ಬಿಟ್ಟು ಮೋಕ್ಷಿತಾಗೆ ಬಕೆಟ್ ರಾಣಿ ಅಂತ ಕೊಡ್ತಾರೆ. ರೀಸನ್ ಕೊಟ್ಬಿಟ್ಟು ಸರ್, ಕಾ ಒಂದೇ ಒಂದು ರೌಂಡ್ ಕಾರಿಂದ ಹೋಗಿ ಬಂದ ತಕ್ಷಣ ಮೋಕ್ಷಿತ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗ್ಬಿಡ್ತಾಳೆ. ಅಲ್ಲಿ ಫ್ರೆಂಡು ಬೇಕಾಗಿರಲ್ಲ, ಅಣ್ಣನೂ ಬೇಕಾಗಿರಲ್ಲ. ನಾನೇನಾದ್ರೂ ಅಣ್ಣ ಅಂತ ಕರಿ ಅಂತ ಹೇಳಿದ್ನೆ ಸರ್, ಅವರೇ ಅಣ್ಣ ಅಂತ ಕರೀತಾರೆ, ಅವರೇ ಮಂಜಣ್ಣ ಅಲ್ಲ ಅಂತ ಅಂತಾರೆ. ಅದಾದ ನಂತರ ತ್ರಿವಿಕ್ರಮ್ ಬಳಿ ಇವಾಗ ಎಲ್ಲರೂ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಬಂದ್ರಲ್ಲ, ಆಗ ಎಲ್ಲರೂ ಹೋಗಿ ತ್ರಿವಿಕ್ರಮ್ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಿರ್ಬೇಕಾದ್ರೆ ನಾನು ತಗೊಂಡಿರೋ ಡಿಸಿಷನ್ ಏನಾದರೂ ತಪ್ಪಾಗೋಯ್ತಾ ಅಂತ ಅಂದ್ಬಿಟ್ಟು ಹೋಗಿ ತ್ರಿವಿಕ್ರಮ್ ಅವರು ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ತ್ರಿವಿಕ್ರಮ್ ಯಾವಾಗ ಅವ್ರ ಜೊತೆ ಆಟ ಆಡಲ್ಲ ಅಂತ ಗೊತ್ತಾಯ್ತೋ ಆಗ ಅಲ್ಲಿಂದ ಬರ್ತಾರೆ. ಶಿಶಿರು ಮತ್ತೆ ಐಶು ಅವ್ರ ಜೊತೆ ಸೇರ್ಕೊಳ್ತಾರೆ. ಒಂಥರ ಬಕೆಟ್ ಹಿಡಿಯೋ ಒಂದು ಕೆಲಸ ಅಂತೂ ಖಂಡಿತ ಮಾಡ್ತಾ ಇದ್ದಾರೆ ಸರ್. ಅಷ್ಟೇ ಅಲ್ಲದೆ ನಾಮಿನೇಷನಿಂದ ಎಸ್ಕೇಪ್ ಆಗಬೇಕು ಅಂತ ಅಷ್ಟು ದಿನದವರೆಗೂ ಅವ್ರಿಗೆ ನನಗೆ ನನ್ನ ಬಳಿ ಬಂದು ಮಾತಾಡಬೇಕು ಅಂತ ಅನಿಸಿಲ್ಲ. ಬಟ್ ಆವತ್ತು ಮಾತ್ರ ಒಂದು ಹಾಡು ಹೇಳ್ಬಿಟ್ಟು ಎಮೋಷ್ನಲ್ ಡ್ರಾಮಾ ಮಾಡಿದ್ರು ಅನಿಸುತ್ತೆ ಸರ್ ಅಂತ ಒಂದು ಬ್ಲೇಮ್ ಮಾಡಿ ಮಂಜಣ್ಣ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ತುಂಬ ಪರ್ಸ್ನಲ್ ಆಗಿ ತೊಗೊಂಡೋದ್ರ ಮಂಜಣ್ಣ ಅವರು ಮೋಕ್ಷಿತ ಮ್ಯಾಟರ್ನಲ್ಲಿ ಅಂತ ನನಗೆ ಖಂಡಿತ ಅನ್ನಿಸ್ತು. ಅದಕ್ಕೆ ಮೋಕ್ಷಿತ ಅವರು ಕ್ಲಾರಿಟಿ ಕೂಡ 100% ಇತ್ತು ಅಂತ ಹೇಳ್ಬೋದು. ಮೋಕ್ಷಿತ ಅವರು ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಸರ್ ಹೌದು, ಒಂದು ರೌಂಡ್ ಕಾರಿಂದ ಹೋದಾದ್ಮೇಲೆ ನಾನು ಬಂದೆ, ಎಲ್ಲರ ಜೊತೆನೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಬಾಟಮ್ 2 ಅಲ್ಲಿದ್ದಾಗ ನನಗೆ ಆದ ಟೆನ್ಷನ್ಸ್ ನನಗಿರುತ್ತೆ. ಮತ್ತು ಎಲ್ಲರ ಜೊತೆನೂ ಮಾತಾಡಬೇಕು, ಎಲ್ಲರ ಜೊತೆನೂ ಆಡಬೇಕು, ಚೆನ್ನಾಗಿರಬೇಕು, ಆವಾಗಲೇ ಸರ್ವೈವ್ ಆಗೋದು ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ಅನ್ನಿಸ್ತು, ಅದಕ್ಕೆ ನಾನು ಹೋಗ್ಬಿಟ್ಟು ಎಲ್ಲರ ಹತ್ರನೂ ಮಾತಾಡಿದೆ. ಮತ್ತು ಇನ್ನು ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ತ್ರಿವಿಕ್ರಮ್ ಅವ್ರ ಜೊತೆ ತ್ರಿವಿಕ್ರಮ್ ಅವರು ಆಡೋಕ್ಕೆ ಬರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಅಲ್ಲಿಂದ ಬಂದೆ ಅಂತಾರೆ. ಫಸ್ಟ್ ಥಿಂಗ್, ನಾನು ಯಾವತ್ತೂ ಹೋಗಿ ತ್ರಿವಿಕ್ರಮ್ ಅವರೇ ಬರ್ರಿ ನನ್ನ ಜೊತೆ ಆಟ ಆಡಿ ಅಂತ ಫಸ್ಟ್ ಆಫ್ ಆಲ್ ನಾನು ಅವ್ರ ಹತ್ರ ಹೋಗಿ ಕೇಳೇ ಇಲ್ಲ. ಇನ್ನು ತ್ರಿವಿಕ್ರಮ್ ಅವರೇ ಬಂದ್ಬಿಟ್ಟು ನನ್ನ ಜೊತೆ ಆಟ ಆಡಿ ಅಂತ ಅಂದಾಗ ಹಾಂ ಸರಿ ಆಡ್ತೀನಿ ಅಂತ ನಾನು ಹೇಳಿದ್ದೀನಿ ಅಷ್ಟೇ. ಮತ್ತು ಯಾವುದೇ ಒಂದು ಕಳಪೆ ಆಗಲಿ, ಯಾವುದೇ ಒಂದು ನಾಮಿನೇಷನ್ ಆಗಲಿ ಮಾಡಿದಾಗ ನಾನು ಯಾರ ಹತ್ರನೂ ಹೋಗಿ ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಯಾವತ್ತೂ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ನಾನು ಮಾಡಿದ್ದೀನಿ ಅಂದರೆ ನಾನು ಅದು ಕರೆಕ್ಟಾಗಿ ಇರುತ್ತೆ ಅಂತ ನಾನು ಅದಕ್ಕೆ ಸ್ಟಿಕ್ ಆನ್ ಆಗಿರ್ತೀನಿ. ಮತ್ತು ನಾನು ಯಾವುದೇ ಒಂದು ರಿಗ್ರೆಟ್ಸು ನನ್ನಲ್ಲಿ ಇಲ್ಲ. ಅಂದರೆ ಮಂಜಣ್ಣ ಅವ್ರು ಹೇಳಿರ್ತಾರೆ, ನಮ್ಮ ಸೀಕ್ರೆಟು ನಮ್ಮ ಬಳಿನೇ ಇರಬೇಕು ಅಂತ ಮಾತಾಡ್ಕೊಂಡಿರ್ತೀವಿ. ಬಟ್ ಅಲ್ಲಿ ಅವ್ರು ಹೋಗ್ಬಿಟ್ಟು ಶಿಶಿರು ಐಶ್ವರ್ಯ ಅವ್ರ ಹತ್ರ ಆಗಲಿ, ತ್ರಿವಿಕ್ರಮ್ ಭವ್ಯ ಅವ್ರ ಹತ್ರ ಆಗಲಿ ಅದನ್ನೆಲ್ಲ ವಿಷಯನ ಕೂಡ ಲೀಕ್ ಮಾಡಿರ್ತಾರೆ ಅಂತ ಹೇಳಿರ್ತಾರೆ ಮಂಜಣ್ಣ ಅವರು. ಅದಕ್ಕೆ ಮೋಕ್ಷಿತ್ ಅವರು ಕ್ಲಾರಿಟಿ ಕೊಡ್ತಾರೆ, ಸರ್ ನಾನು ಹೋಗ್ಬಿಟ್ಟು ನನ್ನ ಅಭಿಪ್ರಾಯನ ಹೋಗಿ ಮಾತಾಡ್ಕೊಂಡೇ ಹೊರತು ನಾನು ಮಂಜಣ್ಣ ಮತ್ತು ಗೌತಮಿ ಅವ್ರ ವಿಷಯ ಯಾವುದೇ ಒಂದು ಹೇಳ್ಬೇಕು ಅಂತ ಹೋಗ್ಬಿಟ್ಟು ನಾನು ತ್ರಿವಿಕ್ರಮ್ ಅವ್ರ ಹತ್ರ ಹೇಳಿಲ್ಲ ಅಂತಾರೆ. ಇಲ್ಲಿ ಮಾತ್ರ ಒಂದು ಸ್ವಲ್ಪ ಬೆಣ್ಣೆ ಹಚ್ಚೋ ಕಾರ್ಯಕ್ರಮ ಮಾಡಿದ್ರು ಅಂತ ಅನ್ನಿಸ್ತು. ಅವ್ರ ಬಗ್ಗೆ ಚಾಡಿ ಹೇಳಿ ನಿನ್ನ ಅಭಿಪ್ರಾಯನ ತಿಳಿಸೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಹೇಳೋಕ್ಕೆ ಒಂದು ತೀರಿರುತ್ತೆ, ಒಂದು ಸಾಫ್ಟಾಗಿ ಹೇಳೋದಿರುತ್ತೆ. ಬಟ್ ಮಂಜಣ್ಣ ಮತ್ತು ಗೌತಮಿ ಅವ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮೋಕ್ಷಿತ ಎಲ್ಲೂ ಕೂಡ ಸಾಫ್ಟಾಗಿರಲ್ಲ, ಅವ್ರನ್ನ ನಿಂದಿಸ್ತಾನೆ ಮಾತಾಡ್ತಾರೆ. ಇಲ್ಲೊಂದು ಸ್ವಲ್ಪ ಕಾಂಟ್ರಾಡಿಕ್ಟ್ ಆಗೇ ಮಾತಾಡಿದ್ರು, ಒಂದು ಸ್ವಲ್ಪ ಆಪೋಸಿಟ್ ಅವ್ರು ಏನು ಮಾಡಿರ್ತಾರೋ ಅದಕ್ಕೊಂದು ಸ್ವಲ್ಪ ಆಪೋಸಿಟ್ ಮಾತಾಡಿದ್ರು ಮೋಕ್ಷಿತ ಅವರು ಅಂತ ನನಗೆ ಅನ್ನಿಸ್ತು. ಇದೆಲ್ಲ ಆದಮೇಲೆ ಸರ್ ನಾನು ಈ ಥರ ಯಾರಿಗೂ ಬಕೆಟ್ ಇಟ್ಕೊಂಡಂತೂ ಇಲ್ಲಿವರೆಗೂ ಇಲ್ಲ, ನನ್ನ ಆಟ ನಾನು ಆಡ್ತಾ
ಹೇಳ್ತಾ ಇದ್ದೀನಿ. ಈ ಥರ ನಾನು ಬಕೆಟೇ ಹಿಡ್ದಿಲ್ಲ. ಆದ್ರೂ ಕೂಡ ನಾನು ಯಾಕೆ ಸರ್ ಇದೆಲ್ಲ ತಗೋಬೇಕು? ಇದು ಯಾಕೆ ಸರ್ ನಾನು ಒಪ್ಕೋಬೇಕು ಅಂತ ಅಳ್ತಾರೆ. ಅಲ್ಲಿ ಸುದೀಪ್ ಸರು ಸಿಕ್ಕಾಪಟ್ಟೆ ಟ್ರಿಗರ್ ಆಗೋಗ್ಬಿಡ್ತಾರೆ. ನಿಲ್ಲಿಸಿ, ಫಸ್ಟ್ ಆಫ್ ಆಲ್ ಅವ್ರು ಕೊಟ್ರು ಅಂತ ನೀವು ಕೊಟ್ರಿ. ಇಲ್ಲಿ ಜಿದ್ದಾಜಿದ್ದಿ ನಡೀತಾ ಇದೆ ಅಷ್ಟೇನೆ. ಇದನ್ನ ತಿದ್ಕೊಳ್ಳಿ, ಇಲ್ಲಾಂದ್ರೆ ಮುಂದೆ ಹೋಗ್ರಿ ಅಂತಾರೆ. ಮಂಜು ಅವರು, ಸರ್ ಇದನ್ನ ನಾನು ಒಪ್ಕೊಂಡಿಲ್ವಾ ಸರ್ ಅಂದ್ರೆ, ನೋಡಿ ಇವಾಗ ಅವ್ರನ್ನ ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದಾರೆ ಅಂತ ಅವ್ರು ಒಪ್ಕೋಬೇಕಾ? ಇವ್ರು ಕೊಟ್ರು ಅಂತ ಇವ್ರು ಕೊಟ್ರು. ಇದೇನಿದು ಜಿದ್ದಾಜಿದ್ದಿ? ಬಿಡ್ರಿ, ಇಲ್ಲಾಂದ್ರೆ ಮೂವ್ ಆನ್ ಆಗ್ರಿ. ಏನ್ರಿ ಮೋಕ್ಷಿತ್ ಅವ್ರೆ, ನೀವು ಅಷ್ಟು ವೀಕ್ ಆಗಿದ್ದೀರಾ? ಯಾರೋ ಒಬ್ರು ನಿಮ್ಮನ್ನ ಕುಗ್ಗಿಸ್ತಾರೆ, ಯಾರೋ ಒಬ್ರು ನಿಮ್ಮನ್ನ ಹಿಂದೆ ಎಳಿತಿದ್ದಾರೆ ಅಂದ್ರೆ ಅವರಿಗೋಸ್ಕರ ಅಳ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಅಂಥವ್ರು ಹಾಗೆ ನೀವು ಹತ್ರೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ ಸುದೀಪ್ ಸರು. ಆ, ಮತ್ತೆ ಇದನ್ನ ಕಂಟಿನ್ಯೂ ಮಾಡಬೇಡ್ರಿ, ಮೂವ್ ಆನ್ ಆಗ್ರಿ ಅಂತ ಕೂಡ ತಿದ್ದಿ ಹೇಳಕ್ಕೆ ಪ್ರಯತ್ನ ಪಡ್ತಾರೆ ಮಂಜು ಅವರಿಗೆ. ಅದು ಎಷ್ಟು ಮಂಜು ಅವರಿಗೆ ಮತ್ತೆ ಮೋಕ್ಷಿತ್ ಅವರಿಗೆ, ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಇಡೀ ಮನೆಗೆ ಹೇಳ್ತಾರೆ, ನೋಡ್ರಪ್ಪ ಇನ್ನು ಯಾರ್ಯಾರಿಗೆ ಬೇಕು ಸಂಬಂಧ ನೋಡ್ರಪ್ಪ ಅಂತ ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತಾರೆ. ಅಲ್ಲೊಂದು ಡಿಸ್ಕಷನ್ ಮೋಕ್ಷಿತ ಮತ್ತೆ ಮಂಜಣ್ಣ ಅವ್ರ ನಡುವೆ ಏನಾಯ್ತು, ಆ ಕ್ಲಾರಿಟಿ ಆಡಿಯನ್ಸ್ಗೂ ಕೂಡ ತುಂಬಾ ಬೇಕಾಗಿತ್ತು ಅಂತ ಅನ್ಸುತ್ತೆ. ಆ ಕ್ಲಾರಿಟಿ ಸಿಗೋ ಪ್ರಯತ್ನ ಅಂತೂ ನೆನ್ನೆ ಎಪಿಸೋಡಲ್ಲಿ ಆಗುತ್ತೆ. ನಂತರ ಉಳಿದಿರೋದು ನಮ್ಮ ಚೈತ್ರ ಅಕ್ಕ, ಶಿಶಿರು, ಐಶು ಅವರು 3 ಜನ ನಾಮಿನೇಷನ್ ಅಲ್ಲಿ ಇರ್ತಾರೆ. ನಮ್ಮ ಚೈತ್ರ ಅಕ್ಕ ಸೇವ್ ಆಗ್ತಾರೆ. ಒಂದು ಸ್ಪೀಚ್ ಕೊಟ್ರು ಅಂದ್ರೆ ಹಾಲ್ ಟಿಕೆಟ್ ಮರ್ತೋಗಿದ್ದೆ, ಎಕ್ಸಾಮ್ ಬರೆಯೋಕೆ ಒಂದು ಚಾನ್ಸ್ ಸಿಕ್ತು, ಯಪ್ಪ ತಲೆ ತಿಂದಾಕ್ಬಿಟ್ರು ಅಂತ ಅನ್ನಿಸ್ತು. ಸುದೀಪ್ ಸರ್ ಕೂಡ ಕಾಲ್ ಹೇಳಿದ್ರು, ಅಯ್ಯಪ್ಪ ನೀವು ಇನ್ನೂ ಎಕ್ಸಾಮ್ ಬರೀಬೇಕು ಅಂದ್ರೆ ಎಷ್ಟಿದಾಗುತ್ತೋ ಏನೋ, ಇವ್ರ ವೆಲ್ಕಮ್ ಸ್ಪೀಚ್ ಕೊಡೋಕ್ಕೋಸ್ಕರನೇ ನಾವು ನಿಮ್ಮನ್ನು ಸೇವ್ ಮಾಡ್ಬೇಕಾಗಿ ಬರುತ್ತೋ ಏನೋ ಅಂತ ಅಂದ್ಬಿಟ್ಟು ಅವ್ರ ಕಾಲ್ನ ಸರಿಯಾಗಿ ಎಳಿತಾರೆ. ನಂತರ ಶಿಶಿರು ಮತ್ತೆ ಐಶ್ವರ್ಯ ಅವ್ರನ್ನ ಬಾಟಮ್ 2ಗೆ ಬಂದ್ಬಿಟ್ಟು ಯಾರ್ಯಾರನ್ನ ಸೇವ್ ಮಾಡಬೇಕು ಅಂತ ಕೇಳ್ಕೊಂಡು ಬರ್ತಿರ್ಬೇಕಾದ್ರೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಶೋಭಾ ಅಕ್ಕ ಅವರ ನಾಟಕನ. ಪ್ರತಿಯೊಬ್ರು ಐಶ್ವರ್ಯ ಐಶ್ವರ್ಯ ಅಂತಾನೆ ಹೇಳ್ತಿರ್ತಾರೆ. ಶೋಭಾ ಟರ್ನ್ ಬಂದಾಗ ಸರ್ ಅದನ್ನ ಹೇಳೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಮಾತಾಡಬೇಕು ಸರ್ ಅಂದಾಗ ಕಿಚ್ಚ ಸರ್ ಇದ್ಬಿಟ್ಟು, ಬೇಡ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ, ಆಲ್ರೆಡಿ ತುಂಬಾ ಮಾತಾಡಿದ್ದೀನಿ, ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ, ಇದ್ದೇ ಟೋನಲ್ಲಿ ಹೇಳ್ತಾ ಇರ್ತಾರೆ. ಬಟ್ ಆದ್ರೂ ಕೂಡ ಶೋಭಾ ಅವರು ತುಂಬಾ ಕನ್ವಿನ್ಸ್ ಮಾಡಿಬಿಟ್ಟು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರ್ ನನಗೆ ತಪ್ಪಾಯ್ತು, ನನಗೆ ಆ್ಯಕ್ಚುಲಿ ಇಲ್ಲಿ ಆಗ್ತಾ ಇಲ್ಲ ಇರೋದಕ್ಕೆ, ನಾನು ಆಚೆ ಹೋಗ್ತೀನಿ ಅಂತಾರೆ. ಸುದೀಪ್ ಸರು, ಆಯಿತು, ನೀವು ವೋಟ್ ಮಾಡಿದ್ರಿಗೆ ಬೆಲೆ ಕೊಡಲಿಲ್ಲ ಅಂದರೆ, ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದರೂ ಕೂಡ ನಾನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಈ ಮನೆಯಿಂದ ಆಚೆ ಕಳಿಸ್ತೀನಿ, ಓಪನ್ ದ ಡೋರ್ ಅಂದ ತಕ್ಷಣ ಶೋಭಾ ಅವ್ರಿಗೆ ಸಿಕ್ಕಾಪಟ್ಟೆ ಶಾಕ್ ಆಗೋಗ್ಬಿಡುತ್ತೆ. ಅವ್ರು ಅಂದ್ಕೊಂಡ್ರೇನೋ ಮೋಸ್ಟ್ಲಿ ಸುರೇಶ್ ಅವರು ಅಷ್ಟೊಂದು ಹೊಡೆದು ಬಡ್ದು ಕೂಡ ಕಳಿಸ್ಲಿಲ್ಲ, ಮತ್ತು ನಮ್ಮ ಇವರು ಜಗದೀಶ್ ಸರ್ ಕೂಡ ಅಷ್ಟೊಂದು ಗಲಾಟೆ ಮಾಡಿದ್ರು ಕೂಡ ಅವ್ರನ್ನ ಆಚೆ ಕಳಿಸ್ಲಿಲ್ಲ. ಇನ್ನು ನನ್ನ ಹೆಂಗೆ ಕಳಿಸ್ಬಿಡ್ತಾರೆ ಅಷ್ಟು ಈಸಿಯಾಗಿ ಅಂತ ಏನಾದರೂ ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ. ಬಟ್ ಡೋರ್ ಮಾತ್ರ ಓಪನ್ ಮಾಡಿಸೇ ಬಿಟ್ರು. ಸರ್ ಇದ್ಬಿಟ್ಟು 11 ವಾರದಿಂದ ಶೋ ನಡೆಸ್ತಾ ಇರೋದು ನಾನು, ನೀವು ಮುಂಚೆ ಅಷ್ಟೊಂದು ಎದ್ದು ನಾನು ಇನ್ಮೇಲಿಂದ ಆಡ್ತೀನಿ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಅಂತ ಮಾತಾಡಿದವರು ಒಂದೇ ಕ್ಷಣಕ್ಕೆ ಆ ಮಾತು ಹೆಂಗರಿ ಬದಲಾಗುತ್ತೆ. ಇದನ್ನು ಮಾತ್ರ ನಾನು ಅಕ್ಸೆಪ್ಟ್ ಮಾಡಲ್ಲ ಅಂದರೆ ಮಾಡಲ್ಲ. ಶೋಭವ್ರೆ, ಇನ್ಮೇಲೆ ನೀವು ಮಾತನ್ನ ಹಿಂದಕ್ಕೆ ತಗೊಳಂಗೆ ಇಲ್ಲ, ಪ್ಯಾಕ್ ಮಾಡ್ಕೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು ಎಲಿಮಿನೇಟ್ ಮಾಡೇ ಬಿಟ್ರು ಶೋಭಾ ಶೆಟ್ಟಿ ಅವ್ರನ್ನ. ಶೋಭಾ ಶೆಟ್ಟಿ ಅವ್ರಿಗೆ ಯಾವ ಗುರು ಇದು ಬೇಕಾಗಿತ್ತು? ಆಲ್ರೆಡಿ ನೇಮು ಫೇಮು ಎಲ್ಲ ಬೇಕಾದಷ್ಟಿತ್ತು. ಇಂಥ ಟೈಮಲ್ಲಿ ಈ ಥರ ಒಂದು ಡಿಸಿಷನ್ ಅವ್ರಿಗೆ ಬೇಕಾಗಿತ್ತಾ ಅಂತ ಅನ್ಸುತ್ತೆ. ಆಡಿದ್ರೆ ಆಡಲಿಲ್ಲ ಅಂದರೆ ಬೇಡ. ಅಲ್ಲಿ ಸುರೇಶ್ ಅವ್ರು ಕಾಲು ಮುರ್ಕೊಂಡು ಬಿದ್ದಿಲ್ವಾ ಅಲ್ಲಿ? ಆದರೂ ಕೂಡ ಅವ್ರು ಆಡ್ತಾ ಇದ್ದಾರೆ ತಾನೆ. ಎಷ್ಟು ಸ್ಪೋರ್ಟಿವ್ ಆಗಿ ಎಷ್ಟು ಚೆನ್ನಾಗಿ ಆಡಿದ್ರು ಲಾಸ್ಟ್ ವಾರ. ಅವ್ರಿಗೂ ಕೂಡ ಫಿಸಿಕಲಿ ಆಗ್ತಾ ಇಲ್ಲ, ಬಟ್ ಆದರೂ ಕೂಡ 2 ವಾರದಿಂದ ಅವರು ತಳ್ಕೊಂಡು ಬರ್ತಾ ಇಲ್ವಾ? ಆ ಥರ ಒಂದು ಜನಾನೇ ಒಂದು ಡಿಸೈಡ್ ಮಾಡಿ ಆಚೆ ಕಳಿಸಿದಾಗ ಬಂದಿದ್ರೆ ಶೋಭಾ ಶೆಟ್ಟಿ ಅವರು ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಸುದೀಪ್ ಸರು ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ, ಮತ್ತೆ ಒಂದು ಸ್ವಲ್ಪ ಮಾತಾಡ್ತಾರೆ. ಈ ಪ್ರಕೃತಿ ಮತ್ತೆ ನಿಮ್ಮ ಜನದ ಆಶೀರ್ವಾದ ಇವರಿಬ್ರು ಮೇಲೆ ಇನ್ನೂ ತುಂಬಾ ಇದೆ ಅಂತ ಅನ್ಸುತ್ತೆ. ಋಣ ಅಂತಾರೆ, ಈ ಪ್ರಕೃತಿಯ ಋಣ ಇದೆಲ್ಲಾನು ಇವ್ರ ಮೇಲೆ ಇದೆ ಅಂತ ಅನ್ಸುತ್ತೆ. ಆಟ ಆಡಬೇಕು ಛಲ ಇರೋರು, ಮತ್ತೆ ಯಾರಿಗೆ ಆಟ ಆಡಬೇಕು ಅಂತ ಅನ್ಸುತ್ತೋ ಅವರು ಮನೇಲಿ ಇರಬೇಕು ಅಂತ ಅನ್ಸುತ್ತೆ. ಅವರಿಗೆ ಚಾನ್ಸ್ ಸಿಕ್ಕಿದೆ. ಶೋಭಾ ಶೆಟ್ಟಿಗೆ ಯಾರ್ಯಾರು ವೋಟ್ ಮಾಡಿರ್ತಿರೋ ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು ಮತ್ತು ಸಾರಿ ಕೂಡ. ಅವರು ಅದನ್ನು ಉಳಿಸ್ಕೊಳಕ್ಕಾಗಲಿಲ್ಲ, ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ಕೇಳ್ಬಿಟ್ಟು ಎಪಿಸೋಡ್ನ ಏನು ಮಾಡ್ತಾರೆ. ತುಂಬ ಕ್ರೇಜಿ ಆಗಿತ್ತು. ಆಲ್ ಎಮೋಷ್ನಲ್ ಲೋಡೆಡ್ ಅಂತಲೇ ಹೇಳ್ಬೋದು. ಒಂದು ಅಳು ಇತ್ತು, ನಗು ಇತ್ತು, ಬೇಜಾರಿತ್ತು, ತುಂಬ ಅಂದರೆ ತುಂಬ ಇತ್ತು. ನಗು ಅಂತೂ ಸಿಕ್ಕಾಪಟ್ಟೆ ಇತ್ತು ಈ ಎಪಿಸೋಡಲ್ಲಿ. ನಾನಂತೂ ಅದೆಷ್ಟು ಬಿದ್ದು ನಕ್ಕಿದ್ದೀನಿ. ಸ್ಟಾರ್ಟಿಂಗ್ ಅರ್ಧ ಎಪಿಸೋಡ್ ಅಂತೂ ಫುಲ್ ನಗ್ತಾನೆ ಇದ್ದೆ. ನಿಮ್ಗೇನು ಅನ್ನಿಸ್ತು ಈ ಸಲ ಎಪಿಸೋಡು ಅನ್ನೋದನ್ನ ನನಗೆ ಫಟಾಫಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಗೊತ್ತಿರೋರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.